ಒಳಗೊಂಡಿದ್ದೀವಿ. ಸರ್ ಹೇಳಿ, ಈ ಅಕ್ರಮವಾಗಿ ಬಂದು ನೆಲೆಸಿರುವವರಿಂದ ಆಗ್ತಿರುವ ಸಮಸ್ಯೆ ಏನು, ಅವರನ್ನ ಹೊರಗೆ ಹಾಕ್ಲಿಕ್ಕೆ ಆಗ್ತಾ ಇರುವ ಕಾನೂನಾತ್ಮಕ ತೊಡಕುಗಳೇನು ನೀವು ಅಬ್ಸರ್ವ್ ಮಾಡಿದ ಹಾಗೆ? ಮೇಡಮ್, ನಾನು ಯಾವುದೇ ಪಕ್ಷದ ಪರವಾಗಿ ಅಥವಾ ಯಾವುದೋ ಪಕ್ಷದ ನಿಷ್ಠೆಯಾಗಿ ನಾನು ಮಾತಾಡ್ತಾ ಇಲ್ಲ. ಈಗ ನನ್ನ ಸ್ನೇಹಿತ ಕುಣಿಗಲ್ ಮಾತಾಡಿದ್ರು, ದಿಲೀಪ್ ಮತ್ತೆ ರಜಕ್ ಅವರು ಮಾತಾಡಿದ್ರು, ಇದು ಮತ್ತೆ ನಮ್ಮ ಕಾನೂನು ಪಂಡಿತರು ಮಾತಾಡಿದ್ರು. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸ್ನವರಿಗೆ ಚೆನ್ನಾಗಿ ಗೊತ್ತು ಎಷ್ಟು ಜನ ಇದ್ದಾರೆ ಅಂತ ನಮ್ಮ ಏರಿಯಾದಲ್ಲಿ, ಎಲ್ಲ ಬೆಂಗಳೂರಲ್ಲಿ. ಮತ್ತೆ ಇದುವರೆಗೂ ಕಳಿಸಿಲ್ಲ ಅಂತಾರೆ. ನನ್ನ ಇವತ್ತು ಪೊಲೀಸ್ನವ್ರಿಗೆ ಏನಾಗಿದೆ ಅಂದ್ರೆ, ಅಕ್ರಮ ಬಾಂಗ್ಲಾವಾಸಿ ಆಗಿರ್ಬೋದು ಅಥವಾ ನೈಜೀರಿಯಾ ಆಗಿರ್ಬೋದು, ಸುಡನ್ ಆಗಿರ್ಬೋದು, ರಷ್ಯಾದ ಮಹಿಳೆ ಆಗಿರ್ಬೋದು, ಬಹಳ ಜನ ಸಿಕ್ಕಿದ್ದಾರೆ. ಅವ್ರನ್ನ ಹಿಡಿದು ಇಡ್ಲಿಕ್ಕೆ ಮತ್ತೆ ಅವ್ರನ್ನ ಡಿಪೋರ್ಟ್ ಮಾಡೋವರೆಗೂ ಇಮ್ಮಿಡಿಯೇಟ್ಲಿ ಕರ್ಕೋಗಿ ಬಿಡಕ್ಕಾಗಲ್ಲ. ಆ ದೇಶದ ರಾಯಭಾರಿಗಳಿಗೆ ನಾವು ಈ ತರ ನಿಮ್ಮ ದೇಶದ ಪ್ರಜೆಗಳನ್ನ ಅರೆಸ್ಟ್ ಮಾಡಿದೀವಿ, ಅನಧಿಕೃತ ಬಂದಿದ್ದಾರೆ, ಅವ್ರು ಟಿಪಿ ಕೊಡಿ ಅಂತ ಕೇಳ್ತೀವಿ, ಟೆಂಪ್ರವರಿ ಪರ್ಮಿಟ್. ಅವಾಗ ಮಾತ್ರ ಅವ್ರು ಬರೋವರೆಗೂ ಅವ್ರನ್ನ ಒಂದ್ ಕಡೆ ಇಡಬೇಕು. ಇಲ್ಲಿ ಕರ್ನಾಟಕ ಸರ್ಕಾರದ ತಪ್ಪಿದೆ, ಭಾರತ ಸರ್ಕಾರ ತಪ್ಪಿದೆ. ಇಮಿಗ್ರೇಷನ್ ಆಫ್ ಬ್ಯೂರೋ ಅಂಡರ್ಲಿ ಬರುತ್ತಿದ್ದು, ಯಾರು ವೀಸಾ ತಗೊಂಡು ಇಲ್ಲಿ ಅನಧಿಕೃತ ವಾಲಿಸಿರ್ತಾರೆ ಅದನ್ನ ಪತ್ತೆ ಹಚ್ಚಬೇಕಾದ ಇಮಿಗ್ರೇಷನ್ ಬ್ಯೂರೋ. ಇನ್ನ ಯಾರು ಪಾಸ್ಪೋರ್ಟ್ ವೀಸಾ ಬಂದಿರ್ತಾರೆ ಅವ್ರನ್ನ ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. ಕೇಳ್ತಾ ಇದೆಯಾ? ಹೌದೌದು ಸರ್, ಸ್ವಲ್ಪ ಅದೇನೋ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ, ನಿಮ್ ವಿಡಿಯೋ ಸರಿಯಾಗಿ ಬರ್ತಿಲ್ಲ. ಬಟ್ ಕಂಟಿನ್ಯೂ ಮಾಡಿ ಸರ್, ಮುಂದುವರಿಸಿ. ನಾಯ್ಡು ಅವರೇ ಮುಂದುವರಿಸಿ. ಅದೇ, ಈಗ ನೈಜೀರಿಯಾದವರು ಏನು ಎಜುಕೇಶನ್ ವೀಸಾ ಮತ್ತೆ ಅವರು ಮೆಡಿಕಲ್ ವೀಸಾದಲ್ಲಿ ಬಂದು ಇಲ್ಲಿ ಅನಧಿಕೃತವಾಗಿದ್ದಾಗ ಅದನ್ನು FRO ತಿಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇಮಿಗ್ರೇಷನ್ ಅವರು. ಇನ್ನ ಅಕ್ರಮ ಬಾಂಗ್ಲಾವಾಸಿಗರನ್ನ ಪತ್ತೆ ಹಚ್ಚಬೇಕಾಗ್ತದ್ದು ಬೆಂಗಳೂರಲ್ಲಿ ಪೊಲೀಸ್ನವ್ರದ್ದು. ಈಗ ನೋಡಿ, 5 ಜನ ಹಿಡಿದಿದ್ದಾರೆ, ಅವ್ರನ್ನ ಇಡ್ಲಿಕ್ಕೆ ಜಾಗ ಇಲ್ಲ. ಮೇಜರ್ ಇದು ಬೆಂಗಳೂರು ಎಲ್ಲಾ ಪೊಲೀಸರಿಗೆ ಗೊತ್ತು ಎಲ್ಲೆಲ್ಲಿ ಇದಾರೆ ಅಂತ. ಹಿಡಿದ್ರೆ ಅವ್ರನ್ನ ಇಡ್ಲಿಕ್ಕೆ ಜಾಗ ಇಲ್ಲ. ಇವತ್ತು ಖಾಸಗಿ NGOಗಳಲ್ಲಿ 480 ಜನ ಇಟ್ಟಿದ್ದಾರೆ ಮೇಡಮ್. FRC ಅಂತ ಏನಿದೆ ಸೊಂಡೆಕೊಪ್ಪದಲ್ಲಿ ಉಮೇಶ್ ಸರ್ ಹೇಳಿದ್ರಲ್ಲ, ಅಲ್ಲಿ 50 ಜನ ಇಡಬಹುದು. ಅದು ಏನಾಗಿರುತ್ತದೆ, ಅಲ್ಲಿ ಕೇಸ್ ಇದ್ದಂತ ಇಡ್ತಾರೆ. ಇವತ್ತು ನನ್ನ ಒಂದು NGOದಲ್ಲಿ ಆಸರೆ ಫೌಂಡೇಶನ್ ಒಂದರಲ್ಲಿ 3 ವರ್ಷ ಆಯ್ತು. ನಮ್ಮ ದಯಾನಂದ್ ಸರ್ ಇದ್ದಾಗ ರಿಕ್ವೆಸ್ಟ್ ಮಾಡಿಕೊಂಡು ಪ್ರೈವೇಟ್ NGOಗಳಲ್ಲಿ ಅವ್ರು ಇಡ್ತೀಯಾರ. ಈಗ ಅವ್ರು ಡಿಪೋರ್ಟ್ ಆಗೋವರೆಗೂ ನನ್ನ ಒಂದು NGOದನೆ 3 ವರ್ಷದಿಂದ ಇದುವರೆಗೂ 1700 ಜನ ಡಿಪೋರ್ಟ್ ಆಗಿದ್ದಾರೆ ಮೇಡಮ್. ನಿಜ. ಬಟ್ ಸರ್, ಇಲ್ಲಿ ರಿಸ್ಕ್ ಹೆಂಗಿರುತ್ತೆ ಅಂತಂದ್ರೆ, ನನಗೆ ಕರೆಕ್ಟ್ ಆಗಿ ನೆನಪಾಗ್ತಿಲ್ಲ, ಇತ್ತೀಚೆಗೆ ನಡೆದಿರೋ ಘಟನೆ, ಈ ಕಂಬಿ ಕಟ್ ಮಾಡಿ ಎಸ್ಕೇಪ್ ಆಗ್ಬಿಟ್ಟಿದ್ದ ಸರ್ ಒಬ್ಬ ವ್ಯಕ್ತಿ. ಹಿಂಗೆ ಪ್ರೈವೇಟ್ ಒಂದ್ ಕಡೆ NGOಗಳ ಸಪೋರ್ಟ್ ತಗೊಂಡು ಇಟ್ಟಿದ್ದ ಸಂದರ್ಭದಲ್ಲಿ ಅದಾದ್ಮೇಲೆ ಮತ್ತಷ್ಟು ರೂಲ್ಸ್ ನ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ಹೇಳಿ, ಹಿಂಗೆ NGO ಸಪೋರ್ಟ್ ತಗೊಳ್ಳೋದು, ಅಲ್ಲಿ ಅವರನ್ನ ಇರಿಸೋದು, ಇದನ್ನ ಮತ್ತಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ. ಈಗ ಮತ್ತೆ ಎಲ್ಲಿ ಇಡಬೇಕು? ಈಗ ನೋಡಿ, ಈಗ ಮೊನ್ನೆ ಎಕ್ಸಾಂಪಲ್ ನಂದಿಗುಡಿ ಪೊಲೀಸರು ಏನು ಹೈಕೋರ್ಟ್ ಕೇಸ್ ಆಯ್ತಲ್ಲ, ಅವರು ತಂದು ನನ್ನ ಹತ್ರ ಇಟ್ಟಿದಾರಲ್ಲ ಬಿಲಾಲ್ನ, ನನ್ನ ಹತ್ರ ಇಟ್ಟಿರೋದು. ಬಿಲಾಲ್ ನಿಮ್ ಜೊತೆ ಇದ್ದಾನಾ? ಹೌದು, ನಮ್ಮ NGOದಲ್ಲಿ ಇಟ್ಟಿದ್ದಾರೆ. ಆಯ್ತು. ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು ಸರ್, ಅಂದ್ರೆ FRRO ಡೆವಲಪ್ ಮಾಡಬೇಕಾಗಿರೋದು ಕೂಡ ಕೇಂದ್ರ ಸರ್ಕಾರದೇ ಜವಾಬ್ದಾರಿನಾ ಸರ್? ಹೌದು. ನೋಡಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಹಿಡಿದ್ರು ಬೆಂಗಳೂರಲ್ಲಿರ್ತಕ್ಕಂಥ ಒಂದೇ ಡಿಟೆಕ್ಷನ್ ಸೆಂಟರ್ FRC ಸೊಂಡೆಕೊಪ್ಪ ಗಂಡಸರದ್ದು. 2ನೇದ್ದು ಬಂದು ಹೆಣ್ಣು ಮಕ್ಕಳದೊಂದು ಡಿಟೆಕ್ಷನ್ ಸೆಂಟರ್ ಇದೆ ತುಮಕೂರಲ್ಲಿ, ದಿನ್ನೆಯಲ್ಲಿ. ಬರೀ 50 ಜನ ಮಾತ್ರ ಇಡ್ಬೋದು ಮೇಡಮ್ ಅಲ್ಲಿ. ಇನ್ನು ಉಳಿದವ್ರನ್ನ ಈಗ ನೋಡಿ, ಹೇಗೆ ಪೊಲೀಸ್ನವ್ರಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಇಡ್ಲಿಕ್ಕೆ FRO ಹೋಗಿ ಪ್ರೊಡ್ಯೂಸ್ ಮಾಡಿದಾಗ ಇದು ನಿಮ್ಮ ಕರ್ತವ್ಯ, ಅವ್ರನ್ನ ಡಿಪೋರ್ಟ್ ಮಾಡೋವರೆಗೂ ನೀವೆಲ್ಲಾದ್ರೂ ಇಡಿ ಅಂತ ಹೇಳ್ತಾರೆ. ಎಲ್ಲಿಡ್ಬೇಕು ಅವರು? ಯಾಕೆಂದ್ರೆ ಈಗ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದಾಗ ಅನ್ಯ ದೇಶದ ಪ್ರಜೆನ ಅದನ್ನ ಅವರ ದೇಶದ ರಾಯಭಾರಿಗಳಿಗೆ ಕಚೇರಿ ತಿಳಿಸ್ತಕ್ಕಂಥ ಕರ್ತವ್ಯ ಯಾವುದು FRO ಅವ್ರದ್ದು. ಸರಿ.
ಇವಾಗ ನೀವು ಅಲ್ಲಿ ಹೇಳ್ತಿರೋದು ಪ್ರಜೆ- ಕರೆಕ್ಟ್ ಇದೆ ಜರ ಸರ್. ಹೆಂಗ್ ಗೊತ್ತಾ, ಇವಾಗ ವೀಸಾ ತಗೊಂಡ್ ಬಂದು ಎಕ್ಸ್ಪೈರ್ ಆದ್ಮೇಲೂ ಇಲ್ಲಿರೋರ್ನ ಪತ್ತೆ ಹಚ್ಚೋದು ಒಂದು ಸರ್, ಬಟ್ ಮೇಜರ್ ಕನ್ಸರ್ನ್ ಇರೋದೇನು ವೀಸಾ ಪಾಸ್ಪೋರ್ಟ್ ಏನು ಇಲ್ದಲೆ ಈ ಬೇಲಿ ಹಾರ ಬರೋದು ಅಂತಾರಲ್ಲ, ನುಸುಳ್ಕೊಂಡು ಬರೋದು ಅಂತಾರಲ್ಲ, ಅಂಥವ್ರ ಸಂಖ್ಯೆನೂ ಇದೆಯಲ್ಲ ಸರ್ ಜಾಸ್ತಿ. ಇವ್ರನ್ನ ಯಾವ ಇಮಿಗ್ರೇಷನ್, ಯಾವ ಪೊಲೀಸರು ಕಂಡು ಹಿಡಿಯೋದು ಎಷ್ಟು ಕಷ್ಟ, ಕಂಡು ಹಿಡಿದ್ಮೇಲೆ ನೀವೇ ಹೇಳ್ತಿದ್ದೀರಿ ಕಂಡು ಹಿಡಿದ್ರು ಕೂಡ ಅವ್ರನ್ನ ಇಟ್ಕೊಳ್ಳೋದು ಕಷ್ಟ, ಕಳಿಸೋದು ಕಷ್ಟ ಅಂತ ಹೇಳಿ. ಎನಿವೆ ಮತ್ ಬರ್ತೀನಿ ಸರ್, ನಿಮ್ದೊಂಚೂರು ನೆಟ್ವರ್ಕ್ ಇಶ್ಯೂ ಇದೆ, ಬೆಟರ್ ಪ್ಲೇಸ್ ಅಲ್ಲಿ ಏನಾದ್ರೂ ಕುತ್ಕೊಳ್ಬಹುದು, ಅಷ್ಟೊತ್ತಿಗೆ ಗಮನಿಸಿ. ಇಲ್ಲ ದಿಲೀಪ್ ಅವರೇ, ಬಿಜೆಪಿ ಮೇಲಿರುವ ಗಂಭೀರ ಆರೋಪ ಏನು ಅಂತಂದ್ರೆ, ನಾನು ಕೇಂದ್ರ ಮಟ್ಟದ್ದು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದನ್ನ ಪ್ರಸ್ತಾಪ ಮಾಡ್ತಾರೆ ನೋಡಿ. ಅಸ್ಸಾಮು, ಬಿಹಾರ, ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ಈ ಅಕ್ರಮ ನಿವಾಸಿಗಳನ್ನೇ ಒಂದು ಎಲೆಕ್ಷನ್ ಇಶ್ಯೂ ಮಾಡ್ಕೊಂಡ್ಬಿಟ್ರು. ಅಲ್ಲಿಂದ ಬಂದಿದ್ದಾರೆ, ಇಲ್ಲಿಂದ ಬಂದಿದ್ದಾರೆ, ಗುಸ್ಬೇಟಿಯ ಇವ್ರನ್ನೆಲ್ಲ ಆಚೆ ಹಾಕ್ತೀವಿ ನಾವು, ಬಿಜೆಪಿ ಸರ್ಕಾರ ಬಂದ್ಬಿಡ್ಬೇಕು, ಆಯ್ತು ಎಲೆಕ್ಷನ್. ಏನ್ ಮಾಡ್ತಿದ್ದೀರಿ? ಎಲ್ಲಿದೆ ನಂಬರ್ಸು? ಎಷ್ಟು ಜನ ವೆಸ್ಟ್ ಬೆಂಗಾಲ್ ಇಂದ ಆಚೆ ಹಾಕಿದ್ದೀರಿ, ಎಷ್ಟು ಜನ ಅಸ್ಸಾಮಿಂದ ಆಚೆ ಹಾಕಿದ್ದೀರಿ, ಆಚೆ ಹಾಕುವ ಪ್ರಕ್ರಿಯೆಗಳಲ್ಲಿ ಏನ್ ಬದಲಾವಣೆ ತಂದಿದ್ದೀರಿ, ಎಲ್ಲಿದೆ? ಹಾಗಾಗಿ ಈ ವಿಚಾರ ಕೇವಲ ಎಲೆಕ್ಷನ್ ಇಶ್ಯೂ ಬಿಜೆಪಿಗಷ್ಟೇನೇನೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ವಲಸಿಗರ ವಿಚಾರವಾಗಿಯೇ ಅತಿ ದೊಡ್ಡ ಚರ್ಚೆ ಆಗುತ್ತೆ, ಆ ಚುನಾವಣೆಯೂ ಸಹ ನಡೆಯುತ್ತೆ, ಅದನ್ನು ಒಪ್ಕೊಳ್ತೀನಿ. ಅಲ್ಲಾದಂತ SIR ವಿಚಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಅಲ್ಲಿ ಗಡಿ ಏನು ಮುರ್ಷಿದಾಬಾದ್ ಇಂದ ನಾಥ್ ಪರಗಣ ಮಧ್ಯದಲ್ಲಿ ತಂತಿ ಬೇಲಿ ಹಾಕಕ್ ಬಿಟ್ಟಿರಲಿಲ್ಲ ಅಂತಕ್ಕಂಥದ್ದು ಚುನಾವಣಾ ವಿಷಯ ಆಗಿತ್ತು. ಯಾವಾಗ ಚುನಾವಣೆ ಆಯ್ತೋ 3 ತಿಂಗಳಲ್ಲಿ ನಾವು ಗಡಿ ಭದ್ರತೆಯಲ್ಲಿ ಭದ್ರತಾ ಪಡೆಗೆ ನಾವು ಜಾಗವನ್ನ ಸರೆಂಡರ್ ಮಾಡ್ತೀವಿ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ರು. ಕೇವಲ ಎಲೆಕ್ಷನ್ ನಡೆದ 1